ಎಲ್ಲರಿಗೂ ನಮಸ್ಕಾರ. ನಮ್ಮ ತೀರ್ಥಹಳ್ಳಿ ಕಿಚನ್ ಡೈರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಚಿಕನ್ ಗಾರ್ಲಿಕ್ ಫ್ರೈ ಮಾಡೋದು ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಉಪ್ಪು, ಅಡುಗೆ ಎಣ್ಣೆ, ಅಚ್ಚಕಾರದ ಪುಡಿ, ಅರಿಶಿಣ ಪುಡಿ ಹಾಗೂ ಜೀರಿಗೆ ಪುಡಿ. ಈಗ ವಿಧಾನವನ್ನು ನೋಡೋಣ. ಬೌಲಲ್ಲಿ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಅದಕ್ಕೆ 1 ಸ್ಪೂನ್ ಅರಿಶಿಣ ಪುಡಿ ಹಾಕೋಣ. ಅದಕ್ಕೆ 2 ಟೀ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ 2 ಟೀ ಸ್ಪೂನ್ ಜೀರಿಗೆ ಪುಡಿ. ಇದರೊಂದಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಹಾಗೂ ಅಡುಗೆ ಎಣ್ಣೆಯನ್ನು ಹಾಕೋಣ. ಇದೊಂದು 2 ಸ್ಪೂನ್ ಹಾಕಿದ್ದೀನಿ ನಾನು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆದಮೇಲೆ ನಾನು 5 ಲೆಗ್ ಪೀಸನ್ನು ತಗೊಂಡಿದ್ದೀನಿ. ಈ 5 ಲೆಗ್ ಪೀಸ್ 750 ಗ್ರಾಮ್ ಇದೆ. ನೀವು ಬೇಕಾದರೆ 1 kg ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿ ಈ ಚಿಕನ್ ಫ್ರೈನ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನ ಮ್ಯಾರಿನೇಟ್ ಮಾಡಿ ನಾವು ತುಂಬ ಹೊತ್ತು ಇಡಬೇಕಂತೇನಿಲ್ಲ, ಪಟ್ ಅಂತ ಹೇಳಿ ಮಾಡ್ಬೋದು. ಈಗ ಫ್ರೈ ಮಾಡೋಣ. ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 2 ಟೀ ಸ್ಪೂನ್ ಆಯಿಲ್ ಹಾಕೋಣ. ಕ್ಲೀನ್ ಮಾಡಿ ಪ್ಯಾನಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫ್ಲೇಮನ್ನು ತುಂಬ ಸಣ್ಣ ಇಡೋಣ. ಈಗ ಚಿಕನ್ ಪೀಸ್ಗಳನ್ನು ಪ್ಯಾನಿಗೆ ಹಾಕ್ಕೊಳ್ಳೋಣ. ಇದು ತುಂಬ ಸ್ಲೋ ಅಲ್ಲಿ ಸಿಮ್ಮಲ್ಲಿ ಮಾಡೋ ಅಂಥ ರೆಸಿಪಿ ಆಗಿದೆ. ಇದು ನಾವು ಸ್ಲೋ ಅಲ್ಲಿ ಇಟ್ಟಾಗ ಚಿಕನ್ ಅದ್ರ ನೀರನ್ನು ಬಿಟ್ಕೊಳ್ಳುತ್ತೆ. ಅದೇ ನೀರಲ್ಲಿ ಇಡೀ ಚಿಕನ್ ಕುಕ್ ಆಗುತ್ತೆ. ಚಿಕನ್ ಹಾಕಿ ಒಂದು 15 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಆಫ್ಟರ್ 15 ಮಿನಿಟ್ಸ್ ಅದರದ್ದೇ ನೀರಲ್ಲಿ ಅದು ಬೇಯ್ತಾ ಇದೆ. ನಾವು ಯಾವುದೇ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಲಿಲ್ಲ. ಈಗ ಚಿಕನನ್ನು ಸೈಡ್ ಚೇಂಜ್ ಮಾಡೋಣ. ಸೈಡ್ ಚೇಂಜ್ ಮಾಡಿ ಆದಮೇಲೆ ಮತ್ತೆ ಒಂದು 15 ಮಿನಿಟ್ಸ್ ಹೀಗೆ ಬೇಯಕ್ಕೆ ಬಿಡೋಣ. ಮಿನಿಟ್ಸ್ ಇದನ್ನ ಅದೇ ರೀತಿ ಬೇಯಕ್ಕೆ ಬಿಟ್ಟಾದ್ಮೇಲೆ ಇದು ಡ್ರೈ ಆಗ್ತಾ ಬರುತ್ತೆ. ಒಂದ್ಸತಿ ಇದು ಡ್ರೈ ಆಗ್ತಾ ಬಂದಮೇಲೆ ಗ್ಯಾಸ್ ಉರಿಯನ್ನು ಜಾಸ್ತಿ ಮಾಡೋಣ. ಹೈ ಫ್ಲೇಮಲ್ಲಿ ಇದು 2 ಸೈಡ್ ರೋಸ್ಟ್ ಆಗುತ್ತೆ. ಇದನ್ನ 2 ಸೈಡ್ ರೋಸ್ಟ್ ಮಾಡಿ ಈ ಚಿಕನ್ ರೆಸಿಪಿ ರೆಡಿ ಇದೆ. ಕೇವಲ 5 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಂದು ಒಳ್ಳೆಯ ಚಿಕನ್ ಫ್ರೈಯನ್ನು ಟ್ರೈ ಮಾಡ್ಬೋದು. ನಿಮಗೆ ಈ ಚಿಕನ್ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.